ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಧಿಮಾಕು ದೌಲತ್ತು ದರ್ಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಿದರ್ಶನ ಎಂಬಂತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ನೆಪದಲ್ಲಿ ವಂಚನೆ ಆರೋಪ ಕೇಳಿ ಬಂದಿತ್ತು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತ ಕನ್ನಡಿಗನ ಮೇಲೆಯೇ ಯುವತಿ ದೌಲತ್ ಮೆರೆದಿದ್ದಾಳೆ. ಕನ್ನಡದಲ್ಲಿ ಮಾತನಾಡಿ ಅಂದಿದ್ದಕ್ಕೆ ಅವಾಚ್ಯವಾಗಿ ಕನ್ನಡಿಗನನ್ನೇ ನಿಂದನೆ ಮಾಡಿದ್ದಾಳೆ. ಕನ್ನಡ ಗೊತ್ತಿಲ್ಲ ಏನ್ ಮಾಡ್ಕೊಳ್ತೀಯ ಅಂತ ಆವಾಜ್ ಬೇರೆ ಹಾಕಿದ್ದಾಳೆ. ಅವಾಚ್ಯ ಪದಗಳಿಂದ ನಿಂದಿಸಿರುವಂತಹ ಯುವತಿ ಪ್ರಿಯಾಂಕಾ ಸ್ಟಾಕ್ ಮಾರ್ಕೆಟ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾಳೆ. ಅನ್ಯ ಭಾಷಿಕ ಯುವತಿ ಪ್ರಿಯಾಂಕಾ ದರ್ಪದ ವಿಡಿಯೋ ಸೆರೆ ಸಿಕ್ಕಿದ್ದು ವಂಚನೆ ಸಂಬಂಧ ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದಕ್ಕೆ ಈ ರೀತಿಯಾಗಿ ದರ್ಪ ಮೆರೆದಿದ್ದಾಳೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನಂತರ ಕ್ಷಮೆಯಾಚನೆ ಮಾಡಿದ್ದಾಳೆ. ಸುಮಾರು ಜನ ಇಲ್ಲಿ 4 ಜನ ನಮ್ಮ ಆಫೀಸ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು. ಇವ್ರ ಮೇಲೆ ಎಫ್ಐಆರ್ ಆಗಿದೆ. ಇವ್ರ ಹೆಸರು ಅರ್ಜುನ್, ರಾಹುಲ್ 2 ಹೆಸರಿದೆ. ಇವ್ರು ಏನ್ ಮಾಡ್ತಾರೆ, ಟ್ರೇಡಿಂಗ್ ಅಂತ ಜನರ ಹತ್ರ ದುಡ್ಡು ಹಾಕಿಸ್ಕೊಂತಾರೆ. ಆಪ್ ಫ್ರಾಡ್, ಇವರು ಫ್ರಾಡ್, ಫುಲ್ ಫ್ರಾಡ್ ಮಾಡಿ ಮೋಸ ಮಾಡ್ತಿದ್ದಾರೆ. ಇವಾಗ ನೋಡೋ ವರ್ಕರ್ಸ್ ಇವಾಗ ಬಾಕ್ಲಾಕ ಒಳಗೆ ಬಚ್ಕೊಂಡಿದ್ದಾರೆ, ಬಾಕ್ಲು ತೆಗಿತಾರೆ. ನಿಮ್ ಯಾರಿಗೂ ಗೊತ್ತಿಲ್ಲ ಫ್ರಾಡ್ ನಡೀತಿದೆ, ಫ್ರಾಡ್ ಮಾಡ್ತಿದ್ವಿ ಅಂತ. ಜನರಿಗೆ ಮಾಡೋದು ತಪ್ಪುತ್ತಾರೆ. ನೀವು ಇಷ್ಟ ಒಬ್ಬರು ಕೆಲಸ ಮಾಡೋದು, ಸರ್ ನಾವು ಜನರಿಗೆ ಮೋಸ ಮಾಡ್ತಿದೀವಿ, ನಾವು ಮಾಡಬಾರ್ದು ಅಂತ ಒಬ್ಬರಾದ್ರೂ ಧೈರ್ಯ ಹೇಳ್ಬೇಕು. ಸಂಬಳ ಇಲ್ಲಿ ನನ್ನ ಎಲ್ಲ ಕಡೆ ಸಿಗುತ್ತೆ ಅಲ್ವಾ ಸರ್? ನೀವು ಬಿಡಿ, ನಮಗೂ ಫ್ಯಾಮಿಲಿ ಇರುತ್ತೆ. ನಮ್ಮ ತಂದೆ ತಾಯಿಗೂ ನಮ್ಮ ಅಣ್ಣ ತಮ್ಮಂಗೆ ಯಾವ್ದಾದ್ರು ಮೋಸ ಮಾಡೋದು ನಂಗೆ ಎಷ್ಟು ನೋವಾಗುತ್ತೆ. ನೀವು ಮಾಡ್ತಿರೋ ಕೆಲಸ ಏನಿದೆ? ಇಷ್ಟೊಂದು ಮೋಸ ಮಾಡ್ಬಿಡಕ್ಕ ಏನಿ ಈ ಕೊಡೋ 20,000 ಸಂಬಳ ಇನ್ಸೆಂಟಿವ್ಗೆ ಶೇಮ್ ಆಗಿ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಿಮ್ಗೆ ಇವಾಗ ತಲೆ ಬುದ್ಧಿ ಇದ್ರೆ ಈ ಕೆಲಸ ಬಿಟ್ಟು ನಿಯತ್ತಾಗಿ ಒಳ್ಳೆ ಕೆಲಸ ಮಾಡಿ, ಭಗವಂತ ಕಾಪಾಡ್ತಾನೆ. ಸೀರಿಯಸ್ ಶೇಮ್ ಆಗಿ ಗೊತ್ತಾಗುತ್ತೆ. ಪಬ್ಲಿಕ್ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಹೆಂಗೆ ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರಲ್ಲ ಅಂದ್ರೆ ಏನ್ ಇಷ್ಟ ಇದೆಯಾ? ಪಬ್ಲಿಕ್ ಮೋಸ ಮಾಡಿ ಕನ್ನಡ ಮಾತಾಡೋ ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಾನೇ ಹಿಂದಿ ಮಾತಾಡ್ತೀನಿ. ಕನ್ನಡ, ದಿಸ್ ಇಸ್ ಕರ್ನಾಟಕ. ಕನ್ನಡ ಮಾತ್ರ ಬರುತ್ತೆ ನನಗೆ. ಕನ್ನಡ ಮಾತ್ರ ಬರುತ್ತೆ ನನಗೆ. ಪೊಲೀಸ್ ಅವರು ಫೋನ್ ಹಾಕಿ ಸರ್ ಹೇಳ್ತೇನೆ. ಕನ್ನಡ ಬಿಟ್ಟು ಪೊಲೀಸ್ ಫೋನ್ ಹಾಕಿ ಹೇಳ್ತೇನೆ. ನೀನು ಮಾತಾಡ್ತಿರೋದು ನೀನು, ನಾನಲ್ಲ. ಏನ್ ನನಗೆ ವಾಟಿ ಕನ್ನಡ ಮಾತಾಡೋಣ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಕನ್ನಡ ಗೊತ್ತಾಗಲ್ಲ ನೀವು ಗೊತ್ತು ಮಾಡಿಸ್ತೀವಿ. ಕರ್ನಾಟಕ ಸಮೀಕ್ ಕೇಳುತ್ತೇನೆ. Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. Karnataka Samik ಕೇಳುತ್ತೇನೆ. Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. Karnataka Samik ಕೇಳುತ್ತೇನೆ. Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. Karnataka Samik ಕೇಳುತ್ತೇನೆ. Jai Karnataka. Sorry for Kannada people.